ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಆದರೆ ಇವತ್ತಿಗೂ ಕೂಡ ಸಮಾಜದ ಇನ್ನೊಂದು ಕರಾಳ ಮುಖವನ್ನು ನಾವು ನೋಡೋದಾದ್ರೆ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ರೀತಿಯಲ್ಲಿ ದೌರ್ಜನ್ಯ ನಡೀತಾ ಇದೆ. ಮಾನಸಿಕವಾಗಿ, ದೈಹಿಕವಾಗಿ ಹಲವಾರು ಹಿಂಸೆಗಳಿಗೆ ಹೆಣ್ಣು ಒಳಗಾಗ್ತಾನೆ ಬರ್ತಾ ಇದ್ದಾಳೆ. ಹಾಗಾದ್ರೆ ಈ ಎಲ್ಲಾ ಹಿಂಸೆಗಳಿಂದ ಹೊರಬರೋದು ಹೇಗೆ? ಕೌಟುಂಬಿಕ ಹಿಂಸೆಯನ್ನ ತಡೆಯೋದು ಹೇಗೆ? ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಎಷ್ಟೋ ಪ್ರಕರಣಗಳಲ್ಲಿ ಕೌಟುಂಬಿಕ ಹಿಂಸೆ ಬೆಳಕಿಗೆ ಬರೋದೇ ಇಲ್ಲ. ಅಲ್ಲೊಂದು ಇಲ್ಲೊಂದು ಬಂದರೂ ಕೂಡ ಅದಕ್ಕೆ ಸರಿಯಾದಂತಹ ನ್ಯಾಯ ಸಿಗಲ್ಲ ಅನ್ನೋ ಆರೋಪಗಳು ಕೂಡ ಇದೆ. ಈ ಕೌಟುಂಬಿಕ ಹಿಂಸೆಯನ್ನ ತಡೆಯೋದು ಹೇಗೆ ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ವಕೀಲರಾದಂತಹ ರಾಜೇಶ್ವರಿ ಅವರು. ರಾಜೇಶ್ವರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಭಾವನಾ. ಸಮಾಜದಲ್ಲಿ ಎಷ್ಟೋ ಹಿಂಸೆಗಳು ಪ್ರತಿನಿತ್ಯ ನಡೀತಾ ಇರುತ್ತೆ, ಆದರೆ ನಮ್ಮ ಕಣ್ಣೆದುರಿಗೆ ಬರೋದೇ ಇಲ್ಲ. ಈ ಡೊಮೆಸ್ಟಿಕ್ ವೈಲೆನ್ಸ್ ಅನ್ನೋದು ಎಲ್ಲ ಕಡೆ ಇದೆ, ಆದರೆ ಅದರಿಂದ ಆಚೆ ಬರೋದಕ್ಕೆ ಅಥವಾ ಅದರ ವಿರುದ್ಧ ಹೋರಾಡೋದಕ್ಕೆ ಸಾಕಷ್ಟು ಜನ ಮುಂದೆ ಬರೋದಿಲ್ಲ. ಈ ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ಏನು? ಫಸ್ಟ್ ಆಫ್ ಆಲ್, ಈ ಡೊಮೆಸ್ಟಿಕ್ ವೈಲೆನ್ಸ್ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಮುಂಚೆ ಡೊಮೆಸ್ಟಿಕ್ ರಿಲೇಷನ್ಶಿಪ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಡೊಮೆಸ್ಟಿಕ್ ರಿಲೇಷನ್ಶಿಪ್ ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಪರ್ಸನ್, ಅಂದರೆ ಎರಡು ವ್ಯಕ್ತಿಗಳಿಗೆ ಇರೋ ಆ ಸಂಬಂಧ. ಇಟ್ ಮೇ ಬಿ ಮ್ಯಾರೇಜಿಂದ ಆಗಿರ್ಬೋದು, ಅಡಾಪ್ಷನಿಂದ ಆಗಿರ್ಬೋದು, ಜಾಯಿಂಟ್ ಫ್ಯಾಮ್ಲಿಯಿಂದ ಬರ್ಬೋದು. ಅವರೆಲ್ಲ ಜೊತೆಯಾಗಿ ಒಂದೇ ಒಂದು ರೂಫಲ್ಲಿ ಬಾಳಿದರೆ ಮಾತ್ರ ಅದು ಡೊಮೆಸ್ಟಿಕ್ ರಿಲೇಷನ್ಶಿಪ್ ಅಂತ ಆಗತ್ತೆ. ಭಾವನಾ, ಇವಾಗ ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ಎವ್ರಿಬಡಿ, ಎಲ್ಲರಿಗೂ ಬಂದು ರೈಟ್ ಟು ಲೈಫ್ ಇದೆ, ಲಿಬರ್ಟಿ ಇದೆ, ರೈಟ್ ಟು ಥಾಟ್ ಇದೆ, ಥಿಂಕಿಂಗ್ ಇದೆ. ಇವಾಗ ಆ ಥರ ರೈಟ್ಸ್ ಇರಬೇಕಾದ್ರೆ ಅದಕ್ಕೆ ಥ್ರೆಟ್ ಆದಾಗ, ನಮ್ಮ ರೈಟ್ಸ್ಗೆ ಥ್ರೆಟ್ ಆದಾಗ ಅದು ಒಂದು ಇನ್ಫ್ರಿಂಚ್ಮೆಂಟ್ ಆಗುತ್ತೆ. ಇಟ್ ಮೇ ಬಿ ಬೈ ಫಿಸಿಕಲ್ ಫೋರ್ಸ್ ಆಗಲಿ, ವರ್ಬಲ್ ಈ ಹೊಲ್ಸಾಗಿ ಮಾತಾಡೋದು ಇರ್ಬೋದು, ಮೆಂಟಲ್ ಇರ್ಬೋದು. ಮತ್ತು ಇವಾಗ ನಮಗೆ ನಮ್ಮ ಹೆಲ್ತು, ನಮ್ಮ ಸೇಫ್ಟಿ, ನಮ್ಮ ಲೈಫು ಯಾವಾಗ ಅದು ಥ್ರೆಟ್ ಆಗುತ್ತೋ ಅದು ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಹೇಳ್ಬೋದು ಭಾವನೆ. ಇವಾಗ ಡೊಮೆಸ್ಟಿಕ್ ವೈಲೆನ್ಸ್ ಬಂದು ದೇ ಆರ್ ಕ್ಯಾಟಗರೀಸ್. ಇದು ಥ್ರೆಟನ್ ಮಾಡೋದು, ಮೆಂಟಲ್ ಸ್ಟ್ರೆಸ್ ಮಾಡೋದು ಹುಡುಗಿಗೆ, ಮತ್ತು ಫಿಸಿಕಲ್ ಇದು ಮಾಡೋದು, ಹರಾಸ್ಮೆಂಟ್ ಮಾಡೋದು, ಮತ್ತು ಸೆಕ್ಷುವಲ್ ಅಬ್ಯೂಸ್ ಮಾಡೋದು, ಮತ್ತು ವರ್ಬಲ್ ಅಂದರೆ ಫಿಲ್ತಿಯಾಗಿ ಹೊಲ್ಸಾಗಿ ಮಾತಾಡೋದು ಆಗ್ಬೋದು, ಮತ್ತು ಎಕನಾಮಿಕಲ್ ಆಗೂ ಮಾಡ್ಬೋದು. ಎಷ್ಟು ವಿಧವಾಗಿ ಹರಾಸ್ಮೆಂಟ್ ಹುಡುಗಿಗೆ ಹಾಕ್ತಾ ಇರುತ್ತೆ ಅಂದರೆ ಭಾವನಾ, ನನಗೊಂದು ಕ್ಲೈಂಟು ಪಾಪ ಆ್ಯಕ್ಚುಲಿ ಜಸ್ಟ್ 20 ಇಯರ್ಸ್ ಅಷ್ಟೇ. ಆ ಹುಡುಗಿಗೆ ಏನಂದರೆ ಸಸ್ಪಿಷಿಯಸ್ ಕ್ಯಾರೆಕ್ಟರ್ ಹಸ್ಬೆಂಡ್. ಏನಂದರೆ ಒಂದು ಮನೆ ಹತ್ರ ಬಂದು ಕಾಗೆ ಕೂತ್ಕೊಂಡ್ರೆ, ಕಾಗೆ ನೋಡಿದ್ರೆ ಇಲ್ಲ ನಿನಗೆ ಬಾಯ್ ಫ್ರೆಂಡ್ ಇದ್ದಾನೆ, ನೀನು ಕಾಗೆಗೆ ಮೆಸೇಜ್ ಕೊಡ್ತಾ ಇದೆಯಾ ನಿಮ್ಮ ಹಸ್ಬೆಂಡ್ಗೆ, ಆ ಲೆವೆಲಲ್ಲೂ ಇರ್ತಾರೆ, ಸೈಕಿಕ್ಸ್ಗಳು ಇರ್ತಾರೆ. ಸೊ ಇವಾಗ ಸೆಕ್ಷುವಲ್ ಹರಾಸ್ಮೆಂಟ್ ಅಂತೂ ವಿಪರೀತ ಇರುತ್ತೆ ಭಾವನಾ, ಹೊರಗಡೆ ಹೇಳಕ್ಕೆ ಆಗಲ್ಲ ಅಂಥ ರೀತಿ ಸೆಕ್ಷುವಲ್ ಹರಾಸ್ಮೆಂಟ್ಸು ಇರುತ್ತೆ, ಫಿಸಿಕಲ್ ಹರಾಸ್ಮೆಂಟ್ಸು ಇರುತ್ತೆ. ಬಟ್ ಹೊರಗಡೆ ಹೇಳ್ಕೊಳಲ್ಲ ಹುಡುಗಿರು. ಫಸ್ಟು ಅವರು ಮಾನ ಮರ್ಯಾದೆ ನೋಡ್ತಾರೆ, ಆ ರಿಲೇಷನ್ಶಿಪ್ಸ್ ಸಸ್ಟೈನ್ ಆಗಬೇಕು ಅಂತ ಹೇಳ್ತಾರೆ. ಹೋಗಲಿ, ಗಂಡ ಹರಾಸ್ಮೆಂಟ್ ಮಾಡ್ದ ಅಂತ ದೇವಸ್ಥಾನಕ್ಕೆ ಹೋದರೆ ಅಲ್ಲೂ ನಿಮ್ಮ ಗಂಡನ ಹೆಸರೇನು, ಆ ನಕ್ಷತ್ರ ಏನು, ಅಲ್ಲೂ ಪೂಜಾರಿ ಬಿಡಲ್ಲ. ಸೊ ಮೇಲ್ ಓರಿಯೆಂಟೆಡ್ ಸೊಸೈಟಿ ಇರ್ಬೇಕಾದ್ರೆ ಆ ಹುಡುಗಿ ಡ್ರಾಸ್ಟಿಕ್ ಸ್ಟೆಪ್ ತೊಗೊಳಕ್ಕೆ ಭಯ ಪಡ್ತಾಳೆ. ಬಟ್ ನಾನು ಹೇಳೋದು, ಡೊಮೆಸ್ಟಿಕ್ ವೈಲೆನ್ಸ್ ಆದಾಗ ನೀವು ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳಿ. ಫಸ್ಟ್ ನಾವು ಏನು ಮಾಡಬೇಕಾದ್ರೆ, ಯಾರೇ ಒಬ್ಬರು ಡೊಮೆಸ್ಟಿಕ್ ವೈಲೆನ್ಸ್ ಬಗ್ಗೆ, ಹರಾಸ್ಮೆಂಟ್ ಬಗ್ಗೆ ಬಂದು ಹೇಳಿದಾಗ ಫಸ್ಟು ನಾವು ಲಿಸನ್ ಮಾಡಬೇಕು, ಅವ್ರನ್ನ ಕೇಳ್ಕೊಳ್ಳೋ ಅಷ್ಟು ಪೇಷನ್ಸ್ ನಮಗಿರಬೇಕು. ಬಟ್ ಅದೇ ಥರ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು, ಈ ಥರ ಆಗಿದ್ದು ರೀಸನ್ನು ಕಾಸು ನೀನಲ್ಲ, ಆ ಡೊಮೆಸ್ಟಿಕ್ ವೈಲೆನ್ಸ್ಗೆ ನೀನು ಕಾಸ್ ಅಲ್ಲ, ಅದನ್ನೇ ಸಸ್ಟೈನ್ ಮಾಡಬೇಕು ಅಂತಲೂ ಇಲ್ಲ. ಇವಾಗ ಏನೇ ಪ್ರಾಬ್ಲಮ್ ಬಂದರೆ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡಿದ್ರೆ ಎ ಸಿಂಪಲ್ ಥಿಂಗ್ನ ಬ್ಲೋ ಅಪ್ ಮಾಡೋದು ತಪ್ಪು. ಹೌದು, ಆ ದೊಡ್ಡದನ್ನ ಏನು ಇಲ್ಲ ಅಂತ ಹೇಳೋದು ತಪ್ಪು. ಸೊ ಎಸ್, ಈ ಪೇರೆಂಟ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಬ್ಯಾಲೆನ್ಸ್ಡ್ ಆಗಿ ಅವ್ರಿಗೆ ಅಡ್ವೈಸ್ ಮಾಡೋದು ಇರಬೇಕು. ಫಸ್ಟ್ ಆಫ್ ಆಲ್, ಡೊಮೆಸ್ಟಿಕ್ ವೈಲೆನ್ಸ್ ಆದಾಗ
ವಿ ಶುಡ್ ಆಲ್ವೇಸ್ ಶೇರ್ ದಟ್. ಅದು ಪೇರೆಂಟ್ಸ್ಗೆ ಹೇಳಬೇಕು. ಎಲ್ಲ ಫ್ರೆಂಡ್ಸ್ಗಳಿಗೆ ಲೆಟರ್ಸ್ ಮೂಲಕ, ಮೇಲ್ ಮೂಲಕ ಹೇಳಿದ್ರೆ ಅಟ್ಲೀಸ್ಟ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇರುತ್ತೆ. ನೀವು ಒಡೆದಾಗ ನೀವು ಫಸ್ಟ್ ಥಿಂಗ್ ಡಾಕ್ಟ್ರ್ ಹತ್ರ ಹೋಗಿ ಫಸ್ಟು ನಿಮ್ಮ ರಿಕ್ವೈರ್ಮೆಂಟ್ಸ್ಗೆ ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಬನ್ನಿ. ಆ ಸ್ಲಿಪ್ಸ್ ಅಲ್ಲ ಲಾಸ್ಟಲ್ಲಿ ನೋಡೋಣ. ಇಫ್ ಇಟ್ ಈಸ್ ಟೂ ಮಚ್ ಆಫ್ ಹರಾಸ್ಮೆಂಟ್ ಆಮೇಲೆ ಕೋರ್ಟ್ಗೆ ಹೋಗೋಣ. ನಾನು ಹೇಳೋದು ಹರಾಸ್ಮೆಂಟ್ ಅಂತ ಬಂದಾಗ ಫಸ್ಟು ಲಾಯರ್ ಹತ್ರ ಹೋಗೋದು ತಪ್ಪು. ಫಸ್ಟು ಪೇರೆಂಟ್ಸ್ ಹತ್ರ ಹೇಳಿ, ಫಸ್ಟು ಒಂದು ಪಂಚಾಯಿತಿ ಅಂತ ಮಾಡಿ ಅದನ್ನು ಸಾಲ್ವ್ ಮಾಡೋ ಬದಲು ಡೈರೆಕ್ಟಾಗಿ ಇದು ಲಾಯರ್ ಹತ್ರ ಹೋಗೋದು ತುಂಬ ತಪ್ಪು. ಇವಾಗೆಲ್ಲ ಏನು ಮಾಡ್ತಾರೆ ಅಂದರೆ ಈ ಹುಡುಗರು ಎಸ್ಪೆಷಲಿ ಸುಮ್ಮನೆ ಒಂದು ಸ್ಮಾಲ್ ರೀಸನ್ ಜಗಳ ಆಗಿರುತ್ತೆ, ಆ ಹೆಂಡತಿ ಅಮ್ಮನ ಮನೆಗೆ ಹೋಗಿದ್ರೆ ಮೇಲ್ ಮಾಡಿಬಿಡೋದು ಸಪೋರ್ಟಿವ್ ಆಗಿ, ನೀನು ನನ್ನ ಹೊಡೆದ್ಬಿಟ್ಟು ಹೊಟ್ಟೋದೆ, ನನ್ನ ಥಿಂಗ್ಸ್ ಎಲ್ಲ ತೊಗೊಂಡು ಹೊಟ್ಟೋದೆ, ಆ ಥರ ಮೇಲ್ ಮಾಡಿದಾಗ ಆ ಹುಡುಗಿ ಏನು ಮಾಡ್ತಾಳೆ? ದೇರ್ ಇಸ್ ನೋ ಸ್ಕೋಪ್, ಶಿ ಹ್ಯಾಸ್ ಟು ಗೋ ಟು ಅನ್ ಅಡ್ವೊಕೇಟ್. ಸೊ ಈ ಸ್ಮಾಲ್ ಥಿಂಗ್ಸ್ನ ಯಾಕೆ ಬಿಗ್ಗಾಗಿ ಮಾಡ್ಕೊಳ್ಳೋದು ಅಲ್ಲ? ಸೊ ಅದನ್ನು ನಾವು 4 ಅವರ್ಸಲ್ಲೇ ಸಾಲ್ವ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ನಾವು ಮಾತಾಡುವಾಗ ಸಾಮಾನ್ಯವಾಗಿ ಇದಕ್ಕೆ ತುತ್ತಾಗೋರು ಯಾರ್ಯಾರು ಅಂತ ಹೇಳ್ತೀರಾ? ಡೊಮೆಸ್ಟಿಕ್ ವೈಲೆನ್ಸ್ಗೆ ತುತ್ತಾಗುವಂತಹ ಜನ ಯಾರ್ಯಾರು ಅಂತೀರಾ? ಇಟ್ ಈಸ್ ಆಲ್ವೇಸ್ ಅ ವುಮನ್. ಇದು ವುಮನ್ ಮತ್ತು ಆ ವುಮನ್ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಇರ್ಬೋದು, ರಿಲಿಜನ್ ಇರ್ಬೋದು, ಎಜುಕೇಷನ್. ಎಷ್ಟೇ ಜನ ಹುಡುಗಿರು ಪ್ರೊಫೆಷ್ನಲಿ ಸ್ಟ್ರಾಂಗ್ ಆಗಿರ್ತಾರೆ, ಬಟ್ ಹೊಡ್ಕೊಂಬಂದು ಮನೇಲಿ ಹೊಡ್ಕೊಂಬಂದು ವರ್ಕಿಂಗ್ ಪ್ಲೇಸಲ್ಲಿ ಅಷ್ಟೇ ಸ್ಟ್ರಾಂಗಾಗಿ ಕೆಲಸ ಮಾಡ್ತಾರೆ. ಅದು ಹೇಳ್ಕೊಡೋದು ಇಲ್ಲ ಅವರು. ಇಟ್ ಈಸ್ ಅ ಮ್ಯಾಟ್ರ್ ಆಫ್ ಡಿಗ್ನಿಟಿ ಅಂತ. ಸೊ ಆ ಥರ ಸಫರ್ ಮಾಡೋರು ತುಂಬ ಇರ್ತಾರೆ ಭಾವನಾ. ಬಟ್ ಐ ಫೀಲ್ ಬಿ ಟ್ರಾನ್ಸ್ಪರೆಂಟ್. ಹೇಳ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಹತ್ರ ಈ ಥರ ಆಗ್ತಾ ಇದೆ ಅಂತ ಹೇಳ್ಕೊಂಡು ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಅಲ್ಲ ಎಲ್ಲೋ ಒಂದ್ ಕಡೆ ಹೆಣ್ಣು ತನ್ನ ಮೇಲೆ ಆಗ್ತಾ ಇರುವಂತಹ ಈ ಎಲ್ಲಾ ದೌರ್ಜನ್ಯಕ್ಕೆ ತಾನೇ ಕಾರಣ ಅಂತ ಅನ್ಸೋದಿಲ್ವಾ ರಾಜೇಶ್ವರಿ ಅವರೇ? ಯಾಕೆಂದ್ರೆ ಇವಾಗ ಅದು ಎಮೋಷನ್ ಇರಬಹುದು, ಅಥವಾ ಲವ್ ಇರಬಹುದು, ಅಫೆಕ್ಷನ್ ಇರಬಹುದು, ಅದೇ ಆಕಿನ ಕಟ್ ಹಾಕ್ತಾ ಇದೆ. ಹೌದು, ಯಾಕಂದ್ರೆ ಶಿ ಇಸ್ ಎಮೋಷನಲ್ ಫುಲ್. ಆ ಲವ್ ಅಫೆಕ್ಷನ್ಗೋಸ್ಕರ ಏನಾದರೂ ಮಾಡೋಕ್ಕೆ ಅವ್ರು ರೆಡಿ ಇರ್ತಾರೆ, ಓಡಿಸ್ಕೊಳ್ಳೋಕ್ಕೂ ರೆಡಿ ಇರ್ತಾರೆ. ಇವಾಗ ನಾವು ಸ್ಯಾಡಿಸ್ಟ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಆಪೋಸಿಟಾಗೂ ಇರ್ತಾರೆ ಹೆಣ್ಮಕ್ಳು. ಎಷ್ಟು ಹೊಡ್ಕೊಂಡ್ರು ಅವ್ರಿಗೆ ಅದು ಹರಾಸ್ಮೆಂಟ್ ಅಂತ ಅನ್ಸಲ್ಲ. ಗಂಡ ಹೊಡಿಲಿಲ್ಲ ಅಂದರೆ ಅಯ್ಯೋ ನನ್ನ ಮೇಲೆ ಲವ್ ಅಫೆಕ್ಷನ್ ಇಲ್ಲ ಅಂತ ಹೇಳೋರು ಇರ್ತಾರೆ. ಅವರು ಅಬಿಚಲ್ ಆಗೋಗಿರ್ತಾರೆ ಓಡಿಸ್ಕೊಂಡು. ಅದು ಹರಾಸ್ಮೆಂಟ್ ಆಗ್ತಾ ಇದೆ ಅಂತ ಅವ್ರಿಗೆ ಅನ್ಸಲ್ಲ. ಎವ್ರಿ ರೊಟೀನ್ ಓಡಿಸ್ಕೊಳ್ಳೋದು ಒಂದು ರೊಟೀನ್ ಜಾಬ್ ಥರ ಆಗೋಗಿರುತ್ತೆ ಅವ್ರಿಗೆ. ಮತ್ತು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಇರಲ್ಲ ಅವರು. ಫುಲ್ ಗಂಡನ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅವ್ರಿಗೆ ಅದನ್ನು ಅಜಿಟೇಟ್ ಮಾಡೋಕ್ಕೆ ಧೈರ್ಯ ಬರೋದಿಲ್ಲ. ನಾನು ಅದೇ ಹೇಳೋದು, ಪೇರೆಂಟ್ಸ್ ಹೆಣ್ಮಕ್ಳಿಗೆ ಫಸ್ಟು ಎಮೋಷ್ನಲ್ ಇಂಡಿಪೆಂಡೆನ್ಸ್ ಹೇಳ್ಕೊಡ್ಬೇಕು. ಆ ಎಮೋಷ್ನಲ್ ಆಗಿ ಇನ್ವಾಲ್ವ್ ಆಗಿ ಸಫರ್ ಮಾಡೋ ಬದಲು ಎಮೋಷ್ನಲಿ ಇಂಡಿಪೆಂಡೆಂಟ್ ಆಗಿಬಿಟ್ರೆ ದೆನ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಈಸ್ ಸೆಕೆಂಡ್ರಿ. ಫಸ್ಟ್ ಎಮೋಷ್ನಲಿ ಇಂಡಿಪೆಂಡೆಂಟ್ ಆಗೋದು ಹುಡುಗಿಗೆ ತುಂಬ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಭಾವನಾ ನನಗೆ. ಓಕೆ, ಈ ಸೊಸೈಟಿ ಇವತ್ತಿನ ಸಮಾಜವನ್ನ ನೋಡಿದ್ರೆ ನಾವು ಈ ಹಿಂದೆ ಹೇಳ್ತಾ ಇದ್ವಿ ಪುರುಷ ಪ್ರಧಾನ ಸಮಾಜ, ಅಲ್ಲಿ ಹೆಣ್ಮಕ್ಳಿಗೆ ಯಾವುದೇ ರೀತಿ ಸವಲತ್ತಿರಲಿಲ್ಲ. ಆದರೆ ಇವತ್ತಿಗೂ ಕೂಡ ಹೆಣ್ಣು ಎಲ್ಲಾ ಕ್ಷೇತ್ರದಲ್ಲೂ ತನ್ನನ್ನು ತಾನು ತೊಡಗಿಸ್ಕೊಳ್ತಾ ಇದ್ದಾಳೆ, ಪ್ರತಿಯೊಂದರಲ್ಲೂ ತನ್ನ ಪಾಲು ಕೊಡ್ತಾನೆ ಇದ್ದಾಳೆ. ಅದು ಎಜುಕೇಷನಲ್ ಕ್ಷೇತ್ರ ಆಗಿರಬಹುದು, ಅಥವಾ ವೈದ್ಯಕೀಯ ಕ್ಷೇತ್ರ ಆಗಿರಬಹುದು, ನೀವು ಮಾಡ್ತಿರುವಂತಹ ವಕೀಲ ವೃತ್ತಿನೇ ಆಗಿರಬಹುದು. ಹೆಣ್ಮಕ್ಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ತಮ್ಮ ಛಾಪನ ಮೂಡಿಸ್ತಿದ್ದಾರೆ. ಆದರೂ ಕೂಡ ಈ ಪುರುಷ ಪ್ರಧಾನ ಸಮಾಜದಿಂದ ಆಚೆ ಬರೋಕ್ ಆಗದೇ ಇರೋದಕ್ಕೆ ಕಾರಣ ಏನು? ಅದೇ ಹೇಳಿದ್ವಿ, ಎಮೋಷ್ನಲಿ ವಿ ಆರ್ ಇನ್ವಾಲ್ವ್ ವಿತ್ ಲವ್ ಆ್ಯಂಡ್ ಅಫೆಕ್ಷನ್. ಅಂದರೆ ಇವಾಗ ಹುಡುಗಿ ಕೋರ್ಟ್ಗೆ ಬರ್ತಾಳೆ ಅಂದರೆ ದೇ ನೇಮ್ ಇಟ್, ಫುಲ್ ಫ್ಯಾಮ್ಲಿನ ಬೀದಿಗೆ ತಂದ್ಬಿಟ್ಲು ಅಂತ ದೇ ನೇಮ್ ಇಟ್. ಅದೇ ಆ ಗಂಡ ಹೆಣ್ಮಗುನ ಆ ರೋಡಲ್ಲಿ ಬಿಟ್ಟು ಹೋಗ್ತಾನಲ್ಲ, ಅದು ಒಂದು ಅಲಿಗೇಷನ್ಸ್ ಅವ್ರಿಗೆ ಮಾಡಲ್ಲ. ಓಕೆ, ಓನ್ಲಿ ನೇಮಿಂಗ್ ಇಸ್ ಫಾರ್ ವುಮನ್. ಏನು ಮಾಡೋರು? ರೈಟ್ ಎಕ್ಸಸೈಸ್ ಮಾಡಿದ್ರು ಒಂದು ಹೆಸರು ಹೇಳ್ತಾರೆ, ಎಕ್ಸಸೈಸ್ ಮಾಡಲಿಲ್ಲ ಅಂದ್ರೂ ಒಂದು ಹೆಸರು. ಸೊ ಇಟ್ ಇಸ್ ಸೋ ಡಿಫಿಕಲ್ಟ್ ಆ ಹುಡುಗಿಗೆ ಟು ಸಸ್ಟೈನ್ ಲೈಫ್ ಅಲ್ಲ, ಕಷ್ಟ ಆಗುತ್ತೆ ಎಲ್ಲದನ್ನೂ. ಇವಾಗ ಮ್ಯಾರೇಜ್ ಅಂತ ತೊಗೊಂಡ್ರೆ ಭಾವನಾ, ಲಿಟಲ್ ಬಿಟ್ ಆಫ್ ಸ್ಯಾಕ್ರಿಫೈಸ್, ಕಾಂಪ್ರಮೈಸ್, ಅಡ್ಜಸ್ಟ್ಮೆಂಟ್, ಈ 3 ಇದ್ರೆ ರಿಯಲಿ ವಂಡರ್ಸ್ ಮಾಡ್ಬೋದು. ಬಟ್ ಇಷ್ಟೆಲ್ಲ ಮಾಡಿದ್ರು ಅದು ಯು ಆರ್ ನಾಟ್ ಏಬಲ್ ಟು ಗೇನ್ ದ ಫ್ರೂಟ್ ಅಂತಂದರೆ ರಿಯಲಿ ಪೆಥೆಟಿಕ್ ಅಲ್ವಾ? ಹುಡುಗಿರಿಗೆ ಮಾಡ್ತಾರೆ ಪಾಪ,
ಮಾಡ್ತಾರೆ, ಓಡಿಸ್ಕೊಂತಾರೆ, ಬಟ್ ಅದನ್ನ ಅದೇನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಇಲ್ಲ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಕೌಟುಂಬಿಕ ಹಿಂಸೆಯ ವಿರುದ್ಧ ಧ್ವನಿ ಎತ್ತುವಂತಹ ಪ್ರಯತ್ನ ನಮ್ಮದು. ಇಂತಹ ಯಾವುದೇ ಸಮಸ್ಯೆಗಳಿದ್ದಲ್ಲಿ ನೀವು ಕರೆ ಮಾಡಿ ರಾಜೇಶ್ವರಿ ಅವರಿಂದ ಪರಿಹಾರವನ್ನ ಪಡ್ಕೋಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಮುಂದುವರಿಯುತ್ತೆ. ಸುಹಾಸಿನಿ